टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಡರಾತ್ರಿ 119 ಅಕ್ರಮ ಭಾರತೀಯರನ್ನ ಹೊತ್ತಂತ ಅಮೆರಿಕ ವಿಮಾನ ಭಾರತಕ್ಕೆ ಬಂದಿದೆ. ಅಮೃತಸರದ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾತ್ರಿ 10 ಗಂಟೆಗೆ ವಿಮಾನ ಬಂತು. ಆ ಪೈಕಿ ಪಂಜಾಬ್ನ 67 ಆ ಒಂದು ವಿಮಾನದಲ್ಲಿ, ಹರಿಯಾಣದ 33, ಗುಜರಾತ್ನ 8, ಉತ್ತರ ಪ್ರದೇಶದ 3, ಮಹಾರಾಷ್ಟ್ರ, ರಾಜಸ್ಥಾನ, ಗೋವಾದ ತಲಾ 2 ಹಾಗೆ ಇತರೆ ರಾಜ್ಯದ 2 ಇದ್ದಾರೆ. ಸೊ ಅಮೆರಿಕದಿಂದ ಮತ್ತೆ 119 ಜನರ ಬ್ಯಾಚ್ ಅಕ್ರಮ ವಲಸಿಗರಂದ್ರೆ ಇದರಿಂದ ಹೋದಂಥವ್ರು ಅಂತ ಭಾರತೀಯರ ಗಡೀಪಾರ ಆಗಿದೆ. ಎಸ್, ಈ ಮೃತರ ಕುಟುಂಬಕ್ಕೀಗ ರೈಲ್ವೆ ಇಲಾಖೆ ಪರಿಹಾರ ಘೋಷಣೆ ಮಾಡಿದೆ ಎನ್ನುವಂತಹ ಮಾಹಿತಿ ಇದೆ. ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ವಿಧಿಸಲಾಗ್ತಾ ಇದೆ. ಗಾಯಾಳುಗಳಿಗೆ ತಲಾ 2,50,000 ರೂಪಾಯಿ ಪರಿಹಾರ ಅಂತ ಕೇಂದ್ರ ರೈಲ್ವೆ ಇಲಾಖೆ ಪರಿಹಾರವನ್ನ ಘೋಷಣೆ ಮಾಡಿದೆ. ಜೊತೆಗೆ ಯಾಕಾಯ್ತು, ಹೇಗಾಯ್ತು, ಯಾರಿದಕ್ಕೆ ಹೊಣೆ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕಾಗತ್ತೆ. ಹಾಗಾಗಿ ಈ ಪ್ರಕರಣದ ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗಿದೆ. 2 ನೇತೃತ್ವದ ಉನ್ನತ ಮಟ್ಟದ ಸಮಿತಿಯಿಂದ ಇದರ ಬಗ್ಗೆ ತನಿಖೆಯಾಗುತ್ತೆ. ಆದ ಮೇಲೆ ತನಿಖೆ ಮಾಡೋದು ಒಂದು ಭಾಗ, ಆದರೆ ಆಗದಂತೆ ತಡೆಯುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಎಕ್ಸಿಟ್ ಗೇಟ್ನಲ್ಲೂ ಕೂಡ ಜನ ಬರ್ತಾ ಇದ್ರು, ತಡಿಲಿಲ್ವಂತೆ. ಬಹುಶಃ ಅದೆಲ್ಲವೂ ಕೂಡ ಕಾರಣ ಆಗಿದೆ ಅಂತ ಅನಿಸುತ್ತೆ.